ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಶರೀರವನ್ನು ಬಿಡುವುದಕ್ಕೆ ಮುಂಚೆ ಯಾರು ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗುವನೋ ಅವನೇ ಯೋಗಿ, ಅವನು ಸುಖಿ. ಈ ಒಂದು ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ, ಕಾಲವಾದ ಮೇಲೆ ಈ ಕಾಮಾದಿಗಳನ್ನ ಜಯಿಸುವುದಕ್ಕೆ ಆಗೋದಿಲ್ಲ. ಅಂದ್ರೆ ಸಾಯುಜ್ಯವನ್ನ ಹೊಂದುವುದಕ್ಕೆ ಮುಂಚೆಯೇ ನಾವು ಈ ಕಾಮ ಆದಿಗಳನ್ನೆಲ್ಲ ಜಯಿಸಬೇಕಾಗಿದೆ. ಕೆರೆಯಲ್ಲಿ ಮೀನನ್ನ ಹಿಡಿಬೇಕಾದ್ರೆ ನೀರು ತುಂಬಿದಾಗಲೇ ಪ್ರಯತ್ನಿಸಬೇಕು. ಆದ್ರೆ ಕೆರೆಯೆಲ್ಲ ಬತ್ತಿ ಹೋಗಿ ಆ ಕೆರೆಯ ಅಂಗಳವೆಲ್ಲ ಖಾಲಿಯಾಗಿರುವಾಗ ನಮಗೆ ಯಾವ ಮೀನು ತಾನೇ ಸಿಗುತ್ತೆ? ಹಾಗಾಗಿ ಇಂದ್ರಿಯಗಳನ್ನ ಈ ವಿಷಯ ವಸ್ತು ಯಾವಾಗಲೂ ಸೆಳೆಯುತ್ತಿರುವಂತೆ ಕಾಣುತ್ತದೆ. ಅದು ಭರದಿಂದ ಆ ವಿಷಯ ವಸ್ತುವಿನ ಕಡೆಗೆ ಈ ಇಂದ್ರಿಯಗಳು ಸಾಗುತ್ತಾ ಇರುತ್ತೆ. ಈ ಹುಡುಗರು ಜಾರುಗುಪ್ಪೆಯಲ್ಲಿ ಮೇಲಿಂದ ಕೆಳಕ್ಕೆ ಜಾರುವುದು ಸರಾಗವಾಗಿ ಜಾರ್ತಾರೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗ್ಬೇಕು ಅಂತಂದ್ರೆ ಅದು ಯಾವಾಗ್ಲೂ ಕಷ್ಟ. ಹಾಗೆಯೇ ಈ ವಿಷಯ ವಸ್ತುಗಳು, ಅದ್ರ ಕಡೆಗೆ ಇಂದ್ರಿಯಗಳು ಬಹಳ ವೇಗವಾಗಿ ಸೆಳೆದು ಬಿಡುತ್ತೆ. ಆದ್ರೆ ಅದರಿಂದ ನಾವು ವಾಪಸ್ ಇಂದ್ರಿಯಗಳನ್ನ ಆ ವಿಷಯ ವಸ್ತುಗಳಿಂದ ಮರಳಿ ತೆಗೆದುಕೊಂಡು ಬರ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಅದರಲ್ಲೂ ಆ ಒಂದು ಮನಸ್ಸನ್ನ ಆ ಇಂದ್ರಿಯ ವಸ್ತುಗಳಿಂದೆಲ್ಲ ಹೊರಗೆ ತಗೊಂಡು ಬಂದು ದೇವರ ಕಡೆಗೆ ಸೆಳಿಬೇಕು ಅಂತಂದ್ರೆ ಅದು ಮತ್ತೂ ಕಷ್ಟವೇ ಅಂತಲೇ ಹೇಳ್ಬಹುದು. ಆದ್ರೆ ಸಾಧ್ಯ ಇದೆ. ಆ ಸಾಧ್ಯತೆ ಅಭ್ಯಾಸದಿಂದ ಮಾತ್ರ ಸಾಧ್ಯ. ವಿಮಾನ ನೆಲದ ಮೇಲೆ ಇರುತ್ತೆ, ಆದ್ರೆ ಅದು ಆಕಾಶಕ್ಕೆ ಏರ್ಬೇಕಾದ್ರೆ ಅದನ್ನ ನೆಲ ಆದಷ್ಟು ತನ್ನ ವೇಗಕ್ಕೆ ಸೆಳೆದ್ಕೊಳ್ತಾನೆ ಇರುತ್ತೆ. ಆದ್ರೆ ಯಾವಾಗ ಈ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಈ ಭೂಮಿಯ ಆಕರ್ಷಕ ಶಕ್ತಿಯ ವೇಗಕ್ಕೂ ಹೆಚ್ಚು ವೇಗದಿಂದ ಈ ವಿಮಾನ ಹೋಯ್ತು ಅಂತಂದ್ರೆ ಆ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಆ ಎಸ್ಕೇಪ್ ವೆಲಾಸಿಟಿಗಿಂತ ಮೀರಿ ಅತ್ಯಂತ ವೇಗವಾಗಿ ಸಾಗದಾಗ ಆಕಾಶ ನೆಲವನ್ನ ಬಿಟ್ಟು ಮೇಲೆ ಹಾರ್ಲಿಕ್ಕೆ ಸಾಧ್ಯ. ಹಾಗೆಯೇ ನಮ್ಮೊಳಗಿನ ಆಂತರಿಕ ಶಕ್ತಿಯನ್ನ ಇಂದ್ರಿಯ ವಸ್ತುಗಳು ಏನು ಸೆಳಿತಾ ಇದೆಯೋ ಆ ಸೆಳೆತದ ಶಕ್ತಿಗೂ ಮೀರಿ ಹೆಚ್ಚು ಶಕ್ತಿಯನ್ನ ನಾವು ಹಾಕಿದ್ದೇ ಆದಲ್ಲಿ ಆ ಇಂದ್ರಿಯ ವಸ್ತುಗಳಿಗೆ ಸೆಳಿತಾ ಇರುವಂತಹ ಮನಸ್ಸನ್ನ ನಾವು ವಾಪಸ್ ಸೆಳೆದು ಭಗವಂತನೆಡೆಗೆ ಸಾಗಿಸಬಹುದು. ಹಾಗಾಗಿ ಪ್ರಪಂಚಕ್ಕೆ ವಿರುದ್ಧವಾಗಿ ಭಗವಂತನ ಮೇಲೆ ಅಭೀಪ್ಸವಾದಂಥ ಒಂದು ಬಲವಿದ್ದರೆ ಮಾತ್ರ ನಾವು ದೇವರೆಡೆಗೆ ಹಾರಬಹುದು. ಯೋಗಿಯಾಗಿರೋನು ಈ ಶಕ್ತಿಯನ್ನ ಉತ್ಪತ್ತಿ ಮಾಡಿಕೊಂಡು ಇಂದ್ರಿಯಾತೀತದ ಅನುಭವದೆಡೆಗೆ ತಾನು ಸಾಕ್ತಾ ಇರ್ತಾನೆ. ಹಾಗಾಗಿ ಈ ಎಲ್ಲ ಕಾರ್ಯಗಳು ಯಾವಾಗ ಆಗಬೇಕು ಅಂತಂದ್ರೆ ಈ ಶರೀರ ಭೂಮಿಗೆ ಬೀಳುವುದಕ್ಕೆ ಮುಂಚೆ, ಅಂದ್ರೆ ಇಳಿ ವಯಸ್ಸಿನಲ್ಲಿ ಸಾಯುವುದಕ್ಕೆ ಸ್ವಲ್ಪ ಮುಂಚೆಯಾದ್ರೂ ಇದನ್ನ ಅಭ್ಯಾಸ ಮಾಡಬೇಕು ಅಂತಲ್ಲ. ಇಳಿ ವಯಸ್ಸಿನಲ್ಲಿ ಇಂದ್ರಿಯಗಳೆಲ್ಲ ತಾನಾಗಿಯೇ ದುರ್ಬಲ ಆಗೋಗ್ಬಿಟ್ಟಿರತ್ತೆ. ಅದನ್ನ ನಾನು ನಿಗ್ರಹಿಸಬೇಕು ಅಂತಂದ್ರೆ ಇಳಿ ವಯಸ್ಸಿನಲ್ಲಿ ನಾನು ಅದನ್ನ ನಿಗ್ರಹಿಸ್ತೇನೆ ಅಂತಂದ್ರೆ ಅದಕ್ಕೆ ಅರ್ಥವೇ ಇಲ್ಲ.
ಕಟ್ಟೆಯಲ್ಲಿರುವ ನೀರೆಲ್ಲ ಹರಿದು ಹೋದ ಮೇಲೆ ಅದರ ಒಂದು ತೂತನ್ನ ಅಥವಾ ತೂಬನ್ನ ಮುಚ್ಚಿ ಪ್ರಯೋಜನ ಏನು? ನೀರು ಕಟ್ಟೆಗೆ ವೇಗವಾಗಿ ಹರಿದು ಬರುತ್ತಿರುವಾಗಲೇ ಅದರ ರಂಧ್ರವನ್ನ ಮುಚ್ಚಬೇಕು. ಆಗ ನಾವು ನೀರನ್ನ ಸಂಗ್ರಹಿಸಬಹುದು. ಅದೆಲ್ಲ ಉಪಯೋಗಿಸಿ ಆಮೇಲೆ ರಂಧ್ರವನ್ನ ಮುಚ್ಚಿ ಏನು ಪ್ರಯೋಜನ ಆಗತ್ತೆ? ಹಾಗಾಗಿ ಯೌವನದಲ್ಲಿರುವಾಗಿಯೇ ಇನ್ನೂ ಇಂದ್ರಿಯಗಳು ಬಲವಾಗಿರುವಾಗಲೇ ಈ ಇಂದ್ರಿಯಗಳನ್ನ ನಿಗ್ರಹಿಸುವುದನ್ನ ನಾವು ಅಭ್ಯಾಸ ಮಾಡಬೇಕು. ಬದುಕಿರುವಾಗ ಅದು ನಮಗೆ ಸಿದ್ಧಿಸಿದ್ರೆ ಸೋತ ಮೇಲೂ ಕೂಡ ನಾವು ಪುನರ್ಜನ್ಮದಲ್ಲಿಯೂ ನಾವು ಆ ನಿಗ್ರಹದೊಡನೆಯೇ ಹುಟ್ಟುತ್ತೇವೆ. ಈಗ ಇಲ್ಲದೆ ಮುಂದೆ ನಮಗೆ ಸಿಕ್ಕುವುದು ಎಂದ್ರೆ ಬೀಜವನ್ನ ಬಿತ್ತದೆ ಬೆಳೆಯನ್ನ ಕೊಯ್ಲು ಮಾಡದಂತೆ, ಅದಕ್ಕಾಗಿ ಕುಡುಗೋಲನ್ನ ತೆಗೆದುಕೊಂಡು ಹೋದಂತೆ. ಹಾಗಾಗಿ ಯೋಗಿ ಯೌವನದಲ್ಲಿಯೇ ಇಂದ್ರಿಯಗಳು ಬಲವಾಗಿರುವಾಗಲೇ ಅವುಗಳನ್ನ ನಿಗ್ರಹಿಸ್ತಾನೆ. ಇಂದ್ರಿಯಗಳಿಗೆ ಎಷ್ಟು ಕೊಟ್ಟರೂ ಕೂಡ ಅದು ಬೇಡ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಾವು ಅವುಗಳು ಕೇಳುವುದನ್ನ ಕೊಡುವುದರಲ್ಲಿಯೇ ನಮ್ಮ ಜೀವನವನ್ನೆಲ್ಲ ಕಳೆದು ಬಿಡ್ತೇವೆ, ಅದರ ಗುಲಾಮರಾಗ್ಬಿಡ್ತೇವೆ. ಯೋಗಿಯಾದರೋ ಪರಮ ಸುಖಿ. ಅವನು ಹೊರಗೆ ಇರುವಂತಹ ವಿಷಯ ವಸ್ತುಗಳಲ್ಲಿ ಅದನ್ನ ಹುಡುಕೋದಕ್ಕೆ ಹೋಗೋದಿಲ್ಲ. ತನ್ನಲ್ಲಿಯೇ ಸದಾ ಕಾಲವು ಹರಿಯುತ್ತಿರುವಂತಹ ಒಂದು ಅಮೃತ ಚಿಲುಮೆಯನ್ನ ಪಾನ ಮಾಡಿ ಆತ ಸುಖಿಯಾಗಿರುತ್ತಾನೆ. ಅಂಥ ಒಂದು ಪರಮ ಒಂದು ವಸ್ತುವನ್ನ ನಾವು ಇಲ್ಲಿ ಅರಿಯಬೇಕಾಗಿದೆ. ಬುದ್ಧಿಯ ತುತ್ತ ತುದಿಯಿಂದ ಮನಸ್ಸಿನ ಕಣಿವೆಗಳ ಮಾರ್ಗವಾಗಿ ಬಾಹ್ಯ ಪ್ರಪಂಚದ ವಸ್ತುವಿನತ್ತ ರಭಸದಿಂದ ಹರಿಯುವ ಆಲೋಚನೆಗಳನ್ನೇ ಬಯಕೆ ಎನ್ನುವುದು. ಈ ಬಯಕೆಯನ್ನ ಈಡೇರಿಸುವಲ್ಲಿ ಏನಾದ್ರೂ ಅಡೆತಡೆಗಳು ಬಂದರೆ ಆಗ ಅದೇ ಬಯಕೆಯ ಅಲೆಯು ಕ್ರೋಧವಾಗಿ ಪರಿಣಮಿಸುತ್ತದೆ. ಈ ಎರಡು ಬಗೆಯ ವೃತ್ತಿಗಳೇ ನಮ್ಮ ಮನಸ್ಸನ್ನ ಕಲಕುವಂಥದ್ದು. ಒಂದು, ವಿಷಯಕ್ಕಾಗಿ ಎಷ್ಟು ತೀವ್ರವಾದ ಬಯಕೆ ಇರುತ್ತದೋ ಅದಕ್ಕೆ ಅಡ್ಡಿ ಉಂಟಾದಾಗ ಅಷ್ಟೇ ತೀವ್ರವಾದ ಕ್ರೋಧ ಉಂಟಾಗುತ್ತದೆ. ಯಾರು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅಂತಹವರಿಗೆ ಈ ಎರಡೂ ರಾಕ್ಷಸರನ್ನ ಗೆಲ್ಲಲು ಸಾಧ್ಯ. ಅವರಿಗೆ ರಾಗದ್ವೇಷಗಳು ಇರೋದಿಲ್ಲ. ಎಲ್ಲಿ ರಾಗದ್ವೇಷಗಳು ಇಲ್ವೋ ಅಲ್ಲಿ ಅಹಂಕಾರವಿಲ್ಲ. ಅಹಂಕಾರ ನಾಶವಾದಲ್ಲಿ ಕಾಮ ಕ್ರೋಧಗಳಿಲ್ಲ. ಈ ಎರಡು ಪ್ರಬಲ ಪ್ರಚೋದನೆಗಳನ್ನ ಯಾರು ಗೆಲ್ಲುತ್ತಾನೋ ಅಂತಹವನು ಈ ಪ್ರಪಂಚದಲ್ಲಿ ಪೂರ್ಣ ಶಾಂತಿಯಿಂದ ಬದುಕುತ್ತಾನೆ. ಹಾಗಾಗಿ ಬಯಕೆ ಮತ್ತು ಕೋಪ ಇವೆರಡೂ ಕೂಡ ಪ್ರಬಲ ಪ್ರಚೋದನೆಗಳನ್ನ ತ್ಯಜಿಸಲು ಯಾರು ಕಲಿಯುತ್ತಾನೋ ಅಂತಹವನಿಗೆ ಮನುಷ್ಯ ಶರೀರದಲ್ಲೇ ಈ ವಿಷಯಗಳ ನಡುವೆಯೇ ಇದ್ದು ಸಂಪೂರ್ಣ ಆನಂದದಿಂದ ಬದುಕಲು ಸಾಧ್ಯವಿದೆ ಎಂದು ಕೃಷ್ಣನು ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಕೂಡ ಉಪದೇಶವನ್ನ ಈತಾ ಇದ್ದಾನೆ. ಹಾಗಾಗಿ ಬ್ರಹ್ಮನಲ್ಲಿ ನೆಲೆಸಿರುವಂಥವನು ಕೂಡ ಬ್ರಹ್ಮನನ್ನೇ ಪಡೆಯುತ್ತಾನೆ ಎಂಬ ದಿವ್ಯವಾದ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಭೀತಿಗೆಡೆ ಮಾಡಿದರೆ ಅದೇ ಭೂತ ಕತ್ತಲಲಿ, ಭೀತಿಗೆಡೆ ಮಾಡಿದರೆ ಅದೇ ಭೂತ ಕತ್ತಲಲಿ, ಹೊರಹಾಕು ಅಂಜಿಕೆಯ ಅತಿ ಧೈರ್ಯದಿಂದ, ಇರದು ಭಯ ಕಾರ್ಮೋಡ ಬಾಳ ಬಾನಲಿ ಸತತ, ಇರದು ಭಯ ಕಾರ್ಮೋಡ ಬಾಳ ಬಾನಲಿ ಸತತ, ಅಂಜಿದರೆ ಅದೇ ನಂಜು ಮುದ್ದು ರಾಮ, ಅಂಜಿದರೆ ಅದೇ ನಂಜು ಮುದ್ದು ರಾಮ. ಹಾಗಾಗಿ ಯಾವಾಗ ನಾವು ಭೀತಿಗೆ ಎಡೆ ಮಾಡ್ತೇವೋ ಆಗ ನಮಗೆ ಕತ್ತಲೆ ಭೂತವಾಗಿ ಕಾಣುತ್ತೆ. ಆ ಅಂಜಿಕೆಯನ್ನೆಲ್ಲ ನಾವು ಹೊರಹಾಕಿ, ಹೇಗೆ ಹೊರಹಾಕಬೇಕು? ಧೈರ್ಯದಿಂದ, ಬರೀ ಧೈರ್ಯದಿಂದ ಅಲ್ಲ, ಅತಿ ಧೈರ್ಯದಿಂದ. ಆಗ ಭಯದ ಕಾರ್ಮೋಡಗಳೆಲ್ಲ ಚದುರಿ ಹೋಗಿ ನಮ್ಮಲ್ಲಿ ಒಂದು ಹೊಸ ಬೆಳಕು ಕಾಣುತ್ತೆ. ಯಾವಾಗ ನಾವು ಅಂಜಿಕೆಯಿಂದ ಬಳಲ್ತೇವೆಯೋ ಅದೇ ಅಂಜು ನಮ್ಮ ದೇಹಕ್ಕೆ ನಂಜಾಗಿ ಪರಿಣಮಿಸುತ್ತೆ. ಹಾಗಾಗಿ ಆ ನಂಜು ನಮ್ಮಿಂದ ಹೊರತೆಗೆಬೇಕು ಅಂತಂದ್ರೆ ಅಂಜಿಕೆಯನ್ನ ಬಿಡಬೇಕು. ಹಾಗಾಗಿ ಅಂಜಿಕೆಯನ್ನ ದೂರ ಮಾಡಿ ನಂಜನ್ನ ಹೋಗಲಾಡಿಸಿ ಮಂಜಿನಂತೆ ಈ ಬದುಕಿನಲ್ಲಿ ಬಾಳಬೇಕು ಅನ್ನುವಂಥದ್ದೇ ಕೃಷ್ಣನ ಮತ್ತು ಮುದ್ದುರಾಮನ ಮಾತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ.